ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರ್ತೀವಿ ಸಂಪತ್ ಮೀಡಿಯಾ ಚಾನಲ್. ತುಂಬ ದಿನ ಆಯಿತು ನಾನು ಕೂಡ ವಿಡಿಯೋ ಮಾಡಿ, ಕ್ಷಮಿಸಿ, ಕಾರಣಾಂತರದಿಂದ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇವತ್ತಿನ ವಿಡಿಯೋ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ. ಕೊನೆಯ ವಿಡಿಯೋದಲ್ಲಿ ನಾನು ಕೂಡ ಹೇಳಿದ್ದೆ ನಿಮಗೆ, ವರ ಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಆಸ್ಪಾಸಿನ ದಿನಗಳಲ್ಲಿ ನಿಮಗೆ ಹಣನ ಬಿಡುಗಡೆ ಮಾಡ್ತಾರಂತೆ. ಹಾಗಾದರೆ ಯಾವಾಗಲಿಂದ ಬಂದಿದೆ, ಎಷ್ಟು ಜನರಿಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿದೆ, ನಿಮಗೆ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲರಿಗೂ ಕೂಡ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನಾ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 21ನೇ ಕಂತಿನ ಹಣ ಜಮೆ ಆಗಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮಗೆ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಗಳ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ನೀವಿದ್ದೀರಿ. ಆದರೆ ಗೃಹಲಕ್ಷ್ಮಿದ ಒಂದು ವಾರದಿಂದ ನಿಮ್ಮೆಲ್ಲರಿಗೆ ವರ ಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿಯೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಸೊ ನೀವು ಕೂಡ ಹಳೆ ವಿಡಿಯೋದಲ್ಲಿ ಕೂಡ ನೋಡ್ಬೋದು. ನಾನು ಒಂದು ಪ್ರಿಡಿಕ್ಟ್ ಕೂಡ ಮಾಡಿದೆ, ಈ ದಿನದಂದು 2,000 ರೂಪಾಯಿ ಹಣ ನಿಮಗೆ ಮಾತ್ರ ಜಮಾ ಆಗುತ್ತೆ ಅಂತ. ಆ ವಿಡಿಯೋ ಕೂಡ ನೀವು ನೋಡ್ಬೋದು ನಂದು. ಸೊ ಈ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕರ್ನಾಟಕದ ಮಹಿಳೆಯರಿಗೆ ಕೂಡ ಒಂದು. ಯಾಕಂದರೆ ಕನ್ಫ್ಯೂಷನ್ ಕೂಡ ಇದೆ ನಿಮ್ಮೆಲ್ಲರೂ ಕೂಡ. ಏನಪ್ಪಾ ಅಂತಂದರೆ 21, 22, 23 ಮತ್ತು 24ನೇ ಕಂತಿನಲ್ಲಿ ನಾವಿದ್ದೀವಿ. ಈಗ ಬರಬೇಕಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆದರೆ ಇವರು 21ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ 4,000 ರೂಪಾಯಿ ಜಮಾ ಆಗುತ್ತಾ, 6,000 ರೂಪಾಯಿ ಜಮಾ ಆಗುತ್ತಾ, ಅಥವಾ 8,000 ರೂಪಾಯಿ ಜಮಾ ಮಾಡ್ತಾರೆ ಅಂತ. ಕಳೆದ ನಾನು ಕೂಡ ಒಂದು ವಾರದ ಹಿಂದೆ ಅಂತಂದರೆ ಒಂದು 15 ದಿನದ ಹಿಂದೆನೇ ಒಂದು ಆಸ್ಪಾಸಿನಲ್ಲಿ ನಾನು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಒಂದು ನಿರೀಕ್ಷೆ ಕೂಡ ನಿಮಗೆ ತಿಳಿಸಿದ್ದೆ, ಈ ರೀತಿ ಮಾಡಬಹುದು ಸರ್ಕಾರದವರು ಅಂತ. ಅಂದರೆ ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಒಂದು 2,000 ರೂಪಾಯಿ ಹಣ ನಿಮಗೆ ಹಾಕ್ತಾರಂತ. ನೀವೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹಳೆ ವಿಡಿಯೋ ಕೂಡ ನೀವು ನೋಡ್ಬೋದು. ನಾನು ಆವಾಗಲೇ ನಿಮಗೆ ಒಂದು ನಿರೀಕ್ಷೆಯ ಒಂದು ಮಾತನ್ನು ಕೂಡ ಕೊಟ್ಟಿದ್ದೆ. ವಿಷಯ ಹೇಳಬೇಕಂದ್ರೆ ಈ ರೀತಿ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರಬೇಕಾದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅದಕ್ಕೆ ನೀವೆಲ್ಲರಿಗೂ ಹೇಳಬೇಕು, ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂಬರುವಂತಹ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಫಲಾನುಭವಿಗಳಿಗೆ ಯಾವ ಒಂದು ಹಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಅಥವಾ ಖಂಡಿತವಾಗಿಯೂ ಅದಕ್ಕೆ ಅದರದಂಥ ಸ್ಟಡಿ ಮಾಡಿಬಿಟ್ಟು ನಿಮಗೆ ಒಂದು ವಿಡಿಯೋಸ್ನ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನನ ನಾನು ಮಾಡ್ತೀನಿ. ನಿಮಿತ್ತವಾಗಿ ನಿಮ್ಮೆಲ್ಲೂ 21ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಸಾಕಷ್ಟು ಜನಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ 21ನೇ ಕಂತಿನ ಹಣ ಬಿಡುಗಡೆ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ 21ನೇ ಕಂತಿನ ಹಣ ಬಂದಮೇಲೆ 22, 23ನೇ ಕಂತಿನ ಯಾವಾಗ ಅಂತ. ಗೌರ್ಮೆಂಟ್ದವ್ರು ಹೇಳೋ ಪ್ರಕಾರ 22ನೇ ಕಂತನ್ನ ಬಿಟ್ಬಿಟ್ಟು 23ನೇ ಕಂತಿಗೆ ಹೋಗಿಬಿಟ್ಟಿದ್ದಾರೆ. ಅವ್ರಿಗೆ ನೆನಪಿಟ್ಕೊಳ್ಬೇಕು. ಗೌರ್ಮೆಂಟ್ದವರು ನೀವು ಮೆಸೇಜ್ ಮಾಡಿ 21ನೇ ಕಂತಿನ ಮಾತ್ರ ಹಣ ಬಂದಿದೆ ಅಂತ ನೀವು ಕಮೆಂಟ್ ಹಾಕಿ ನಿಮ್ಮ ಡಿಸ್ಟಿಕನ್ನು ನಮೂದನೆ ಮಾಡಬೇಡಿ. ಯಾಕಂದರೆ 22 ಅಲ್ಲ 23ನೇ ಕಂತಿನ ಹಣ ನಾವು ನಿರೀಕ್ಷೆ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಏನಂತ, ಈ ಒಂದು ಗೌರಿ ಗಣೇಶನ ಒಂದು ಆ ನಿಮಿತ್ತವಾಗಿ ನಿಮಗೆ 23ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ. 22ನೇ ಕಂತಿನ ಹಣ ಇನ್ನೂ ಬರಬೇಕು. ಸೊ ಆಲ್ರೆಡಿ ನಿಮಗೆ ತಿಳ್ಕೊಳ್ರಿ, ಇವೇನು ಒಂದು ವರ ಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಆಸ್ಪಾಸ್ನಲ್ಲಿ ಏನು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು 21ನೇ ಕಂತಿನ ಹಣ. ನಿಮ್ಮೆಲ್ಲರಿಗೂ ನೆನಪಿಟ್ಕೊಳ್ಳಿ, ಯಾರ್ಯಾರು ರಿಸೀವ್ ಮಾಡ್ಕೊಂಡಿದ್ದೀರಿ 21ನೇ ಕಂತಿನ ಹಣ ನಿಮ್ಮ ಡಿಸ್ಟಿಕ್ಕನ್ನು ನಮೂದು ಮಾಡಿ ಮೆಸೇಜನ್ನು ತಲುಪಿಸಿ ಎಲ್ಲರಿಗೂ. ನಿಮ್ಮ ಮೆಸೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಗುರ್ತಾಗಲಿ 21ನೇ ಕಂತಿನ ಹಣ ಅಂತಂದರೆ ಸ್ಕಿಪ್ ಮಾಡಬಾರ್ದು ಸರ್ಕಾರದವರು. 23ನೇ ಕಂತಿನ ಹಣ ಡೈರೆಕ್ಟ್ ಹೆಂಗೆ ಕೊಡ್ತಾರೆ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಹೇಳೋ ಪ್ರಕಾರ ಒಂದೊಂದು ಕಂತಿನ ಪ್ರಕಾರ ನೀವು ಕೊಡ್ತಾ ಹೋಗ್ತಾರೆ. ಕಾರಣಕ್ಕೆ ಡಬಲ್ ಕಂತಿನಲ್ಲಿ ದುಡ್ಡನ್ನು ಹಾಕಲ್ಲ. 4,000 ರೂಪಾಯಿ ಪ್ರತಿ ತಿಂಗಳು ಅಥವಾ ಹಾಕಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ 2,000 ರೂಪಾಯಿ ಮಾತ್ರ ಹಾಕ್ತಾ ಹೋಗ್ತಾರೆ. ಈ ಒಂದು ಹಬ್ಬದ ನಿಮಿತ್ತ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಯಾರ್ಯಾರು ಬಂದಿಲ್ಲ ಪ್ಲೀಸ್ ನಿಮ್ಮ ಅಕೌಂಟನ್ನ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ, ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬಂದಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ಬಂದಿದ್ರೆ ಕ್ರೆಡಿಟ್ ಆಗಿದೆ ನಿಮ್ಮ ಡಿಸ್ಟಿಕನ್ನು ನಮೂದನೆ ಮಾಡೋದನ್ನು ಪ್ಲೀಸ್ ಮರೀದೆ ಮಾಡಿ. ಅದು 21ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ದೀರ ಅಂತ ಪ್ಲೀಸ್ ಮೆಸೇಜ್ ಮಾಡಿ. ಒಟ್ಟಿನಲ್ಲಿ ನಿಮಗೆ ಹೇಳಬೇಕಂದ್ರೆ ಪೆಂಡಿಂಗ್ ಹಣ 21, 22 ಮತ್ತು 23ನೇ ಕಂತಿನ ಹಣ ನಿಮಗೆ ತಿಂಗಳು ಇವಾಗ ಏನಾದ್ರು 21ನೇ ಕಂತಿನ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಏನು ಮಾಡಿದಾರೆ ಅದು 21ನೇ ಕಂತಿನ ಹಣ ನೆನಪಲ್ಲಿ ಇಟ್ಕೊಳ್ಳಿ. ಇವ್ರು ಹೇಳೋ ಪ್ರಕಾರ ಗೌರಿ ಗಣೇಶನ ಹಬ್ಬದ ನಿಮಿತ್ತವಾಗಿ 23ನೇ ಕಂತಿನ ಹಣ ಮತ್ತೆ ಕೊಡ್ತಾರಂತೆ. 22ನೇ ಕಂತಿನ ಹಣ ಎಲ್ಲಿ ಬಂತು? ಸೊ 21ನೇ ಕಂತಿನ ಹಣ ಬಂದಿದೆ ಅನ್ನುವಂಥ
ಮೆಸೇಜ್ನ ಸರ್ಕಾರದವರಿಗೆ ಮುಟ್ಟಿಸುವ ಹಾಗೆ ನೀವು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡೋದನ್ನು ಮರಿಬೇಡಿ. ಅಂದರೆ ಸರ್ಕಾರದವರು ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಏನು ಕೊಡಬೇಕಾಗಿತ್ತು ಅದು ಬಂದು ಮುಟ್ಟಿದೆ. ಸೊ ಆಲ್ರೆಡಿ ಕಂಪ್ಲೀಟಾಗಿ ಸಾಕಷ್ಟು ಜನಕ್ಕೆ ಬಂದು ಮುಟ್ಟಿದೆ ಅಂತ ಕೂಡ ಮೆಸೇಜ್ ಬಂದಿದೆ. ಯಾರಿಗೆಲ್ಲ ಬಂದಿಲ್ಲ ಪ್ಲೀಸ್ ಬಂದಿಲ್ಲ ಅಂದರೆ ಮೆಸೇಜ್ ಮಾಡೋದನ್ನು ಮರಿಬೇಡಿ. ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳಿ 21ನೇ ಕಂತಿನ ಹಣ ನಿಮ್ಮ ಡಿಸ್ಟ್ರಿಕ್ಟ್ ನಮೂದನೆ ಮಾಡೋದನ್ನು ಮರಿಬೇಡಿ. ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತ ಮೆಸೇಜ್ ಕೂಡ ಹಾಕ್ತಾ ಇದ್ದಾರೆ. 21ನೇ ಕಂತಿನ ನಿಮ್ಮೆಲ್ಲರಿಗೂ ತಿಳಿಸುವ ಹಾಗೆ ಸಾಕಷ್ಟು ಜನರಿಗೆ ಬಂದಿಲ್ಲ. ಸೊ ಡೇ ಬೈ ಡೇ ಕ್ರೆಡಿಟ್ ಆಗ್ತಾ ಹೋಗುತ್ತೆ, ಡೋಂಟ್ ವರಿ. ಯಾಕಂದರೆ 1,25,00,000ಕ್ಕಿಂತ ಹೆಚ್ಚು ಜನರಿಗೆ ಒಂದೇ ಟೈಮಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಂತವಾಗಿ ಬ್ಯಾಚ್ ಹಾಕ್ತಾ ಹೋಗ್ತಾರೆ. ಎಲ್ಲರಿಗೂ ಬಂದು ತಲುಪುತ್ತೆ ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇದೆ. ಆಲ್ರೆಡಿ 70% ಜನರಿಗೆ ಬಂದು ಮುಟ್ಟಿದೆ ಅನ್ನುವಂಥ ಮೆಸೇಜ್ ಕೂಡ ಬಂದಿದೆ. ಸೊ ಇದು ವಾರದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ 21ನೇ ಕಂತಿನ ಹಣ ಬಂದು ಮುಟ್ಟುತ್ತೆ. ಕೆಲವಷ್ಟು ಜನರು ಏನು ಹೇಳ್ತಾರೆ ಅಂದರೆ ಎಲ್ಲರೂ ಕೆಲವೊಂದು ಜನಕ್ಕೆ ಮೆಸೇಜ್ನ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾರೆ. ಕೆಲವೊಂದು ಜನ ಈ ಒಂದು ಡಿಸ್ಟ್ರಿಕ್ಗೆ ಬಂದುಬಿಡುತ್ತೆ, ಈ ಡಿಸ್ಟ್ರಿಕ್ಗೆ ಬರುತ್ತೆ. ನಿಮ್ಗೆ ಆಲ್ರೆಡಿನೇ ಸಾಕಷ್ಟು ಮೆಸೇಜ್ಗಳಲ್ಲಿ ನಿಮಗೆ ತಿಳಿಸ್ತಾ ಬಂದಿದೆ. ಏನಂತಂದರೆ ಒಂದು ಎಲ್ಲ ಮೆಸೇಜ್ಗಳಲ್ಲಿ ನಾನು ಹೇಳುವಂಥ ಪ್ರಯತ್ನ ಏನು ಮಾಡ್ತೇನೆ ಅಂತಂದರೆ ಯಾವುದೇ ಒಂದು ಜಿಲ್ಲೆಯವರಿಗೆ ಮೊದಲಿಗೆ ಆದ್ಯತೆ ಕೊಡಬಹುದು ಅಥವಾ ಇನ್ನೊಂದು ಆದ್ಯತೆಗೆ ಇನ್ನೊಂದು ಲೇಟಾಗಿ ಕೊಡಬೇಕು ಅನ್ನುವಂಥ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸರ್ಕಾರದವರಿಗಿಲ್ಲ. ಡಿಸ್ಟ್ರಿಬ್ಯೂಷನ್ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅಥವಾ ಡಿಸ್ಟಿಕ್ ವೈಸ್ ಜಮಾ ಆಗೋದಿಲ್ಲ. 1,25,00,000ಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಅವರೆಲ್ಲರಿಗೂ ಹಂತವಾಗಿ ಬ್ಯಾಚ್ ವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಿದರೆ ಅದು ಮೆಚ್ಚುಗೆ ಪಡ್ಕುವಂಥ ವಿಚಾರ. ಎಲ್ಲರಿಗೂ DPT ಮುಖಾಂತರ ಎಲ್ಲರ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನೆನಪಲ್ಲಿ ಇಟ್ಕೊಳ್ಳಿ, 20ನೇ ಕಂತಿನವರೆಗೆ ಯಾರೆಲ್ಲ ಹಣ ತೆಗೆದುಕೊಂಡಿದ್ದೀರಿ ಅವರು 21ನೇ ಕಂತಿನ ಹಣ ಬರ್ತಾ ಇದೆ. ನೆನಪಲ್ಲಿ ಇಟ್ಕೊಳ್ಳಿ. ಸರ್ಕಾರದವರು ಹೇಳುವ ಪ್ರಕಾರ ನಮ್ಮ ನಿರೀಕ್ಷೆ ಕೂಡ ಏನಂದರೆ ಇನ್ನು 2,000 ರೂಪಾಯಿ ನಿಮಗೆ ಒಂದು ಗೌರಿ ಗಣೇಶನ ಹಬ್ಬ ಈ ತಿಂಗಳಲ್ಲಿ ಇದೆ. ಆ ಒಂದು 2,000 ರೂಪಾಯಿ ಹಾಕುವಂಥ ತುಂಬಾ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ನೋಡೋಣ ಯಾವ್ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ಡೇಟ್ ಆಗಲೇಬೇಕಂದ್ರೆ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದರೂ ಅಪ್ಡೇಟ್ಸ್ ಬಂದಿದ ತಕ್ಷಣ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ನಿಮ್ಮೆಲ್ಲರೂ ಕೂಡ ತಿಳಿಸುವಂಥ ಪ್ರಯತ್ನನೂ ಕೂಡ ನಾನು ಮಾಡ್ತೀನಿ. ಅದಂತೂ ನಿಜ, ಹಬ್ಬದ ನಿಮಿತ್ತವಾಗಿ 21ನೇ ಕಂತಿನ ಹಣ ಜಮಾ ಆಗಿದೆ. 22ನೇ ಕಂತಿನ ಹಣ ಶೀಘ್ರದಲ್ಲಿ ನೀವು ಗೌರಿ ಗಣೇಶನ ಹಬ್ಬದ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಬರಲಿ ಅನ್ನುವಂಥ ನಿರೀಕ್ಷೆ ಕೂಡ ನಮ್ಮಲ್ಲಿ ಇದೆ. ಸೊ ನಿಮ್ಮೆಲ್ಲರಿಗೂ ಬ್ಯಾಚ್ ಆಗಿ ಹಣ ನಿಮ್ಮೆಲ್ಲರಿಗೂ ಅಕೌಂಟಿಗೆ ಬರುತ್ತೆ. ಯಾವುದೇ ರೀತಿಯಿಂದ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ನೀವು ತಲುಪಿಸುವಂಥ ಕೆಲಸನ ಮಾಡಿ, ಅದ್ರ ಜೊತೆಗೆ ನೀವು ಕಂಪ್ಲೀಟಾಗಿ ನೋಡುವಂಥ ಪ್ರಯತ್ನ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ. ಯಾಕಂದರೆ ನನಗೂ ಕೂಡ ನಿಮ್ಮ ಸಪೋರ್ಟ್ ಇದ್ದರೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಪ್ರತಿಯೊಂದು ಸಾರಿ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ನಿಮಗೆ ಅಂತ ತಿಳಿಸುವಂಥ ಪ್ರಯತ್ನ ನಮಗೂ ಮಾಡಲಿಕ್ಕೆ ಹುಮ್ಮಸ್ಸು ಬರುತ್ತೆ. ಸೊ ಇವತ್ತಿನ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ಸ್ ಈ ರೀತಿ ಇತ್ತು. ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಮಾಹಿತಿಗಳಿಗೆ ನನ್ನ ಒಂದು ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋಗೆ ನಿಮಗೆ ಇಷ್ಟ ಆದಲ್ಲಿ ಸಾಕಷ್ಟು ಜನನ ವಿಡಿಯೋಸ್ಗಳನ್ನ ನೀವು ಹಂಚಿಕೊಳ್ಳಿ. ಏನಾದರೂ ನಿಮಗೆ ತೊಂದರೆ ಇದ್ದರೆ ಮೆಸೇಜ್ ಮಾಡೋದನ್ನು ಮರಿಬೇಡಿ. ಮತ್ತು 21ನೇ ಕಂತಿನ ಹಣ ನಿಮಗೆ ಬಂದಿದ್ದೇ ಆಗಿದ್ದರೆ ಸೊ ಪ್ಲೀಸ್ ಬಂದಿದೆ ಅಂತ ಹಾಕಿ ಮತ್ತು ಡಿಸ್ಟ್ರಿಕ್ಟ್ ನಮೂದನೆ ಮಾಡಿ. ಇಲ್ಲ ಅಂದರೆ ನಮಗೆ 21ನೇ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ಅಂತ ಹಾಕಿ ನಮಗೂ ಕೂಡ ಸ್ಟಡಿ ಮಾಡಲಿಕ್ಕೆ ಬೆಟರ್ ಆಗುತ್ತೆ. ಸೊ ಜೊತೆಗೆ ನೀವು ಡಿಸ್ಟ್ರಿಕ್ಟನ್ನು ನಮೂದನೆ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ.